ಹಲೋ ಎಲ್ಲಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಇವತ್ತಿನ ಡೈಲಿ ವ್ಲಾಗ್ಗೆ. ಬೆಳಗ್ಗೆ ನಾನು 4:45 ಎದ್ದಿದ್ದಾಯಿತು. ಎದ್ದು ನಂದು ಇವತ್ತು ಟ್ರಿಬಲ್ ಫೆಟ್ ಟೆಕ್ನಿಕ್ನ ಮಾಡ್ತಿದ್ದೆ ನಾನು ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಬೇಗ ಎದ್ದು ಮಾರ್ನಿಂಗೇ ಬರೆದಿದ್ದಾಯಿತು. ನಾನು ಸ್ಟಾರ್ಟ್ ಮಾಡಿದಾಗ ನನಗೆ ಏನು ಕೆಮ್ಮು ಆ ಥರದ್ದು ಏನೂ ಇರಲಿಲ್ಲ, ಬಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಲ್ಲ, ಅದಕ್ಕೆ ಸ್ಟಾಪ್ ಮಾಡೋಕ್ಕಾಗಲ್ಲ ಅಂತೇಳಿ ಕಂಪ್ಲೀಟ್ಲಿ ಬರೆದು ಮುಗಿಸ್ದೆ. ಸಂಡೇಗೆ ನಂದು 5 ಡೇಸ್ ಮುಗೀತು. ಅದಕ್ಕೋಸ್ಕರ ಬೇಗ ಎದ್ದೊಳ್ತಿದ್ದೆ, ಇಲ್ಲಾಂದರೆ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾಯಿದ್ದೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಅದೆಲ್ಲ ಆದಮೇಲೆ ಮತ್ತೆ ಹೋಗಿ ಮಲ್ಕೊಳ್ತೀನಿ ನಾನು, ಬಿಕಾಸ್ ಆಗ್ತಿರ್ಲಿಲ್ಲ, ನನ್ನ ಕೈಲಿ ಗಂಟೆಲ್ಲ ತುಂಬ ಉರಿಯುತ್ತಲ್ವ. ಸೊ ಹಾಗಾಗಿ ಆಮೇಲೆ ಕ್ವಿಕ್ಕಾಗೆಲ್ಲ ಫ್ರೆಶ್ ಅಪ್ ಆಗಿ ಒಂದು 8-9 ಗಂಟೆಗೆ ಎದ್ದು ಬಿಸಿ ಬಿಸಿ ಹಾಲೆಲ್ಲ ತರಿಸ್ಕೊಂಡಿದ್ದಾಯಿತು. ಕಾಫಿನ ಮಾಡ್ಕೊತಾ ಇದ್ದೀನಿ ಸ್ಟ್ರಾಂಗಾಗಿ. ಕಾಫಿ ಪೌಡರು ಮತ್ತು ಶುಗರ್ನ ಗ್ಲಾಸಲ್ಲಿ ಹಾಕ್ಬಿಟ್ಟು ಸ್ಪೂನ್ ತೊಗೊಂಡು ಚೆನ್ನಾಗಿ ನಾನು ಅದನ್ನು ಮಿಕ್ಸ್ ಮಾಡ್ತೀನಿ, ಸೊ ದಟ್ ಆ ನೊರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಕಲರ್ಗೆ ಟರ್ನ್ ಆಗುತ್ತೆ. ಕೋಲ್ಡ್ ಕಾಫಿ ಮಾಡಬೇಕಾದ್ರೂ ಹೀಗೆ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಬನ್ನಿ ಇವತ್ತು ಇಡೀ ದಿವಸ ಏನೆಲ್ಲ ಇರುತ್ತೆ ಹೋಗುತ್ತೆ ಆಗುತ್ತೆ ಅಂತ ನೋಡುವ. ಗೈಸ್, ಇದು ಟವರ್ ಫ್ಯಾನ್ ಆಯಿತಾ. ನನಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಇದ್ದಾಗ ಬಂದಿದ್ದು 2000 ಸಮಥಿಂಗ್ ಪ್ಲಸ್ ಇದೆ. ನೆನಪಿದ್ರೆ ನಾನು ನಿಮಗೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ನಾನು ಆವಾಗ ಬ್ರ್ಯಾಂಡ್ ಶೂಟ್ಗೆ ಅಂತ ಕಳಿಸಿದ್ದು, ಅವ್ರು ತೊಗೊಂಡೇ ಇಲ್ಲ, ನನ್ನ ಹತ್ರನೇ ಉಳ್ಕೊಂಡಿದ್ದೆ. ನಾನು ಇವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಬಿಕಾಸ್ ತುಂಬ ಬಿಸಿಲಲ್ವಾ. ಸಾರಿ ತುಂಬ ಸೆಕೆ ಇದೆಯಲ್ವಾ, ಅದಕ್ಕೋಸ್ಕರ ನೈಟ್ ಹಾಕ್ಕೊಂಡು ಮಾಡ್ಕೊಳ್ತೀನಿ. ಅಕ್ಷಯ ತೃತೀಯ ಸಂಡೇನ ಮಂಡೇ ನನಗೆ ಕನ್ಫ್ಯೂಷನ್ ಆಗೋಯ್ತು ಗೈಸ್. ಸೊ ನಾನು ಸರಿ ಇವತ್ತು ಅಕ್ಷಯ ತೃತೀಯ ಅಲ್ವಾ ಅಂತ ಹೇಳಿಬಿಟ್ಟು ಆ ವಾರ ಇಡೀ ಮನೆ ಒರೆಸಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋಣ, ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಬೇಗ ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ಬಿಕಾಸ್ ಥರ್ಸ್ಡೇ ಯೂಶ್ವಲಿ ಮಾಡ್ತಿದ್ದೆ, ಬಟ್ ಅದು ಮಾಡೋಕ್ಕಾಗಲಿಲ್ಲ. ಥರ್ಸ್ಡೇಯಿಂದ ನಂಗೆ ಸ್ವಲ್ಪ ಗಂಟ್ಲೆಲ್ಲ ಜಾಸ್ತಿ ಇದಾಗೋದು, ಟಯರ್ಡ್ನೆಸ್ ಎಲ್ಲ ಆಗೋ ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು ಅವಾಗ ಸ್ಕಿಪ್ ಮಾಡಿದ್ದೆ. ಸೊ ಇವತ್ತು ಒಳ್ಳೆ ದಿನ ಅಲ್ವಾ ಅಂತ ಹೇಳಿಬಿಟ್ಟು ಇವತ್ತು ಮಾಡಿದೆ. ಇದು ಈ ಮನೆಗೆ ನಾನು ಫಸ್ಟ್ ಬಂದಾಗ ತೊಗೊಂಡಿದ್ದಂಥ ಕುಕ್ಕರು. ಸ್ವಲ್ಪ ಒಂದು ದಿವಸ ಕಿತ್ಕೊಂಡು ಬಂದ್ಬಿಟ್ಟಿದ್ದು, ಕೆಳಗಡೆ ಉರುಳ್ಕೊಂಡೆಲ್ಲ ಬಂದ್ಬಿಟ್ಟಿದ್ದು. ಒಂಥರ ಬ್ಲಾಸ್ಟ್ ಅಲ್ಲ, ಬಟ್ ಏನೋ ಕಿತ್ಕೊಂಡು ಹೋಗ್ಬಿಟ್ಟಿತ್ತು. ನಂಗೆ ಈ ಕಡೆ ಎಲ್ಲ ಎಗ್ರುಕೊಂಡ್ಬಂದಿದ್ದು. ದಾಲು ಮತ್ತು ಸೊಪ್ಪೆನ ಹಾಕಿದ್ದೆ ಆವಾಗ. ಅವತ್ತಿಂದ ಇದನ್ನು ಮುಚ್ಚಿದಾಕಿ ಯಾವತ್ತೂ ಅಡುಗೆ ಮಾಡೋಕ್ಕೆ ಹೋಗಿಲ್ಲ ನಾನು. ಸೊ ಹಾಗೆ ಇವತ್ತೇ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಸಮ್ಟೈಮ್ಸ್ ಏನು ಗೊತ್ತಾ, ವಾಷಿಂಗ್ ಮಿಷಿನ್ ನೀರು ಹೋಗುತ್ತಲ್ಲ ಫ್ಲೋರಲ್ಲೆಲ್ಲ, ಏನು ಗೊತ್ತಾ, ಅದೊಂಥರ ಬಟ್ಟೆದು ಗಲೀಜದೆಲ್ಲ ಮಾರ್ಕ್ ಥರ ಅಂಟ್ಕೊಂಡ್ಬಿಡುತ್ತಾಯ್ತಾ. ಅದಕ್ಕೆ ಕೆಳಗಡೆ ಫ್ಲೋರೆಲ್ಲ ನೀಟಾಗಿ ಬ್ರಷ್ ತೊಗೊಂಡೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ಹುಷಾರಿಲ್ಲದ ದಿವಸನೇ ಇವೆಲ್ಲ ಮಾಡಬೇಕು ಅಂತ ಅನಿಸುತ್ತೆ, ಫ್ರೀ ಆಗಿದ್ದಾಗ ಇವೆಲ್ಲ ಮಾಡಬಾರ್ದು ಅನಿಸ್ತಿರುತ್ತೆ. ನಾನು ಊಟಕ್ಕೆ ಅಂತ ಬಂದು ಮ್ಯಾಗಿನ ನೂಡಲ್ಸ್ ಅಂತಾರಲ್ಲ ಅದನ್ನು ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಇದು, ಸೊ ಗಂಟ್ಲಿಗೆ ಚೆನ್ನಾಗಿ ನಾಟುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಜೊತೆಗೆ ಬಿಸಿನೀರು ಸ್ವಲ್ಪ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ತಿಂದು ಇವಾಗ ಬೇರೆ ಕೆಲಸ ನೋಡ್ಬೋದು. ಸೊ ನಾನು ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಬಂದಿದ್ದಾಯಿತು. ಈಗ ಊಟ ಮಾಡ್ತೀನಿ. ಆ್ಯಂಡ್ ತುಂಬಾ ಬಿಸಿಲಿದೆ ಆಚೆಗಡೆ. ಜಸ್ಟ್ ಥಿಂಕಿಂಗ್ ಇವಾಗ ಹೋಗ್ಲಾ ಅಥವಾ ಲೇಟಾಗಿ ಹೋಗ್ಲಾ ಅಂತ, ಬಿಕಾಸ್ ನಾನು ಆಚೆ ಹೋಗಿ ಸಿಲ್ವರ್ ಕಾಯಿನ್ ತೊಗೊಂಬರೋಣ ಅಂದ್ಕೊಂಡಿದ್ದೀನಿ. ಗೋಲ್ಡ್ ಚೆಕ್ ಮಾಡ್ತೀನಿ, ಇನ್ ಕೇಸ್ ನನ್ನ ಬಜೆಟಲ್ಲಿ ಇತ್ತು ಅಂದರೆ ಅದನ್ನೇ ತೊಗೊತೀನಿ, ಇಲ್ಲಾಂದರೆ
ನನ್ನ ಹತ್ರ ಸಿಲ್ವರ್ದು ಐ ಥಿಂಕ್ ಏನೂ ಇಲ್ಲ ಅನ್ಕೊಂಡೇನೆ. ಸಿಲ್ವರ್ದು ಏನಾದ್ರು ತೊಗೊಂಬರೋಣ, ಇವತ್ತು ಅಕ್ಷಯ ತೃತೀಯ ಅಲ್ವಾ, ಹ್ಯಾಪಿ ಅಕ್ಷಯ ತೃತೀಯನೇ ಎಲ್ರಿಗೂ. ಸೊ ಹಂಗೆ ಯೋಚನೆ ಮಾಡ್ತಾ ಇದ್ದೀನಿ ವೆದರ್ ಸಾಯಂಕಾಲ ಹೋಗ್ಲಾ ಇವಾಗ ಹೋಗ್ಲಾ ಅಂತ ನೋಡುವ. ಸೊ ಗೈಸ್ ನಾನು ಹೋಗಿ ಸಿಲ್ವರ್ ಕಾಯಿನ್ನ ತೊಗೊಂಬಂದೆ. ಸೊ ಇದು ಬಂದು 1.9 ಗ್ರಾಮ್ ಏನೋ ಇದೆ, 583 ರುಪೀಸ್. ಸ್ವಲ್ಪ ಚಾರ್ಜಸ್ ಏನೋ ಬರುತ್ತಂತಲ್ಲ, ಅದೆಲ್ಲ ಸೇರಿದ್ರೆ 600 ರುಪೀಸ್. ಮೇಕಿಂಗ್ ಚಾರ್ಜಸ್ ಅಂತಾರಲ್ಲ ಅದಕ್ಕೆಲ್ಲ ಸೇರಿದ್ರೆ 300 ರುಪೀಸ್ ಅಂತ ಹೇಳಿದ್ರು. ಎಕ್ಸಾಕ್ಟ್ಲಿ 2 ಗ್ರಾಮ್ ಇಲ್ಲ, 1.9 ಗ್ರಾಮ್ ಇದೆ. ಸೊ ಹೋಗಿ ತೊಗೊಂಬಂದಿದ್ದಾಯಿತು. ಸೊ ಲೆಟ್ ಮಿ ಶೋ ಯು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಅಕ್ಷಯ ತೃತೀಯಗೆ ನಾನು ಏನಂತಾರೆ ಸಿಲ್ವರ್ನ ಪರ್ಚೇಸ್ ಮಾಡಿರೋದು. ಅಕ್ಷಯ ತೃತೀಯ ವೆರಿ ನಾರ್ಮಲ್ ಆಗಿರ್ತಾಯಿತ್ತು, ಯಾವತ್ತೂ ಅಷ್ಟು ಸೀರಿಯಸ್ ಆಗಿ ಏನು ತೊಗೊಂಡಿಲ್ಲ. ಆ್ಯಂಡ್ ಅವ್ರು ಪರ್ಸ್ ಕೊಡೋಕೆ ಬಂದು ನನಗೆ ಪರ್ಸ್ ಬೇಡ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಹಾಕ್ಸ್ಕೊಂಬಂದೆ. ಸೊ ಈ ಕಾಯಿನಲ್ಲಿ ಬಂದು ಇದು ಲಕ್ಷ್ಮಿ ಮುಖವಾಡ ಇದೆ, ಲಕ್ಷ್ಮಿ. ಈ ಕಡೆ ಬಂದು ಶ್ರೀ ಅಂತ ಇದೆ. ಸೊ ಅದಕ್ಕೋಸ್ಕರ ತಗೊಂಡೆ. ಇನ್ನೊಂದಿತ್ತು, ಸೊ ಹಿಂದೆಗಡೆ ಶ್ರೀ ಆ್ಯಂಡ್ ಮುಂದೆಗಡೆ ಲಕ್ಷ್ಮೀದಿತ್ತು ಅಂತ ಹೇಳಿ ಇದನ್ನು ತೊಗೊಂಬಂದೆ. ಸೊ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ತೊಗೊಂಡಿದ್ದು. ಐ ಪೇಡ್ ಅರೌಂಡ್ 600 ರುಪೀಸ್ ಗೈಸ್. ಆ್ಯಂಡ್ ಬರ್ತಿದೆ. ಅವ್ರನ್ನ ಕೇಳಿದೆ ಇವಾಗ ಜಾಸ್ತಿ ಆಗ್ತಿದೆಯಾ ಸಿಲ್ವರು ಹೆಂಗೆ ಅಂತ ಕೇಳಿದೆ. ಹೌದು ತುಂಬ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರು. ಆ್ಯಂಡ್ ಐ ಫೀಲ್ ಇಟ್ಸ್ ವರ್ತ್ ಇಟ್. ನನ್ನ ಫ್ರೆಂಡ್ ಒಬ್ರು ಏನೋ ಒಂದು ಸ್ಟೋರಿ ಹೇಳಿದ್ರು ಆಯಿತಾ, ಹಿಂಗೆ ನಾನೇನೋ ತೊಗೋಬೇಕು ಅಂತ ಕೇಳಬೇಕಾದ್ರೆ ಸೊ ಅವರು ರೀಸೆಂಟಾಗಿ ಕಾಲ್ ಚೈನ್ ಬರುತ್ತಲ್ಲ, ಸೊ ಅದನ್ನು ಅವ್ರು ತೊಗೊಂಡಾಗ ಮೇ ಬಿ 5,000 to 6,000 ಏನೋ ಇತ್ತಂತೆ. ಸೊ ರೀಸೆಂಟ್ಲಿ ಅದು ಒಂದಷ್ಟು ಗ್ರಾಮ್ ಏನೋ ಹೋಗಿ ಅರೌಂಡ್ 20,000 ಸಮಥಿಂಗ್ ಏನೋ ಸೆಲ್ ಆಯ್ತಂತೆ. ಸೊ ಅದನ್ನು ಹೇಳ್ತಿದ್ರು. ಐ ಆಮ್ ಲೈಕ್ ವಾಟ್. ನಾನು ಸ್ವಲ್ಪ ತೆಗ್ದು ಎತ್ತಿಟ್ಕೋಬೇಕು ಅಂತ ಹೇಳ್ಬಿಟ್ಟು ಹೋಗಿ ತೊಗೊಂಬಂದಿದ್ದಾಯಿತು. ಸೊ ನೀವೇನು ತೊಗೊಂಡ್ರಿ ಅಂತ ಡೂ ಲೆಟ್ ಮಿ ನೋ ಗೈಸ್. ಇವನ್ ನೀವು ಪಾತ್ರೆ ಸಹ ತೊಗೋಬೋದಂತೆ, ಬರೀ ಗೋಲ್ಡೇ ತೊಗೋಬೇಕು ಸಿಲ್ವರೇ ತೊಗೋಬೇಕು ಅಂತೇನಿಲ್ಲ. ಸಿಲ್ವರ್ ಸ್ಪೂನ್ ಆಗಿರ್ಬೋದು, ಪಾತ್ರೆ ಏನಾದ್ರು ಒಂದು ತೊಗೊಳ್ಳಿ. ಯಾ ಸೊ ಗೈಸ್ ನಾನು ಇವಾಗ ತಾನೇ ಪೂಜೆ ಎಲ್ಲ ಮುಗಿಸ್ದೆ. ಅದು ತುಂಬ ಸಿಂಪಲಾಗಿ ಮಾಡಿದೆ. ನಾನೇನು ಎಲ್ಲ ತೊಳೆದು ಏನು ಮಾಡಿಲ್ಲ, ಜಸ್ಟ್ ಕಾಯಿನ್ ಇಟ್ಟು ಪೂಜೆ ಮಾಡಿ ಆ್ಯಂಡ್ ಉದ್ಗಡ್ಡೆ ಹಚ್ಚಿ ಸ್ವಲ್ಪ ಹೂವು ಇತ್ತು ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ದಾಯಿತು. ಸೊ ದಿಸ್ ಇಸ್ ಮೈ ಸಿಂಪಲ್ ಪೂಜಾ ಗೈಸ್. ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಕಾಫಿ ಬೀನ್ಸ್ ಇತ್ತು ಅಂತ, ಅದರಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ. ಬಿಕಾಸ್ ಕಾಫಿ ಸ್ಟ್ರಾಂಗಾಗಿ ಮಾಡೋಣ ಅಂತ ಕಾಫಿ ಪೌಡ್ರು ಒಂದೇ ಒಂದು ಪ್ಯಾಕೆಟ್ ಇದೆ. ಇವಾಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಕಾಫಿ ಮಾಡ್ಕೊಳ್ಳೋಣ. ಈ ಥರ ಪೌಡ್ರ್ ಆಗಿದೆ. ಇನ್ನು ಬೀನ್ಸ್ ಇದೆ, ಇನ್ನೂ ಸ್ವಲ್ಪ ಕಾಫಿ ಬೀನ್ಸ್ ಇದೆ ಆಯ್ತಾ. ನೋಡೋಣ ನೆಕ್ಸ್ಟ್ ಯಾವಾಗಾದ್ರು ಮಾಡೋಣ. ಇವಾಗ ಸದ್ಯಕ್ಕೆ ಇದನ್ನ ಮಾತ್ರ ಶಿಫ್ಟ್ ಮಾಡಿಬಿಡ್ತೀನಿ. Not bad. So guys, nandu ಊಟ ಬಂದು ಟೊಮೆಟೊ ಬಾತ್.
ಸೊ ಇದೇ ಬೇಗ ಆಗುತ್ತಲ್ವ, ಅದಕ್ಕೆ ಇದನ್ನೇ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ತಿಂದು ನೋಡೋಣ, ಸ್ಕಿನ್ ಕೇರ್ ಮಾಡಬೇಕು. ನಂಗೆ ಸ್ಕಿನ್ ಕೇರ್ ಮಾಡೋ ಇಂಟ್ರೆಸ್ಟು ಇಲ್ಲ ಇವತ್ತು. ಅಲ್ಸಿ ಆ್ಯಂಡ್ ತುಂಬ ಬಿಸಿ ಬಿಸಿ ಇದೆ. ಫಸ್ಟ್ ಊಟ ಮಾಡ್ಕೊತೀನಿ, ಅದಾದಮೇಲೆ ನಿಮಗೆ ಸಿಗ್ತೇನೆ, ಓಕೆನಾ? ಸೊ ಟೈಮ್ ಬಂದು 8 ಆಗ್ತದೆ. ಇವಾಗ ಫೇಸ್ ವಾಶ್ ಮಾಡೋಣ ಅಂತ, ಬಿಕಾಸ್ ನಾನು 1 o'clock 12:30 ಸ್ಕಿನ್ ಕೇರ್ ಮಾಡ್ಕೊಂಡಿದ್ದು. ಒಂದು 8 hours ಗ್ಯಾಪ್ ಆದಮೇಲೆ ಫೇಸ್ ವಾಶ್ ಮಾಡ್ತಿದ್ದೇನೆ. ತುಂಬ ಜನ ಕೇಳ್ತಾನೆ ಇರ್ತೀರ ಕಂಟಿನ್ಯೂಸ್ ಆಗಿ ಯಾವ ಸನ್ಸ್ಕ್ರೀನ್ ಅಂತ ಹೇಳ್ಬಿಟ್ಟು. ಫಾಕ್ಸ್ ಸ್ಟೈಲು ಎಲ್ಲ ವಿಡಿಯೋದಲ್ಲೂ ಇರುತ್ತೆ, ಹೋಗಿ ಚೆಕ್ ಮಾಡ್ಬೇಕು ನೀವು. ಅದೊಂದೇ ಪ್ರಾಬ್ಲಮ್ಮು, ನೀವು ಮಾಡಲ್ಲ. ಆ್ಯಂಡ್ ಇಮೇಲ್ ಐ ಡಿ ಹೆಂಗೆ ಮೇಲ್ ಮಾಡೋದು ಅಂತ ಕೇಳ್ತಾನೆ ಇರ್ತೀರ. ಎಲ್ಲ ವಿಡಿಯೋದಲ್ಲೂ ನನ್ನ ಮೇಲ್ ಐ ಡಿ ಇರುತ್ತೆ, ನೀವು ಚೆಕ್ ಮಾಡಲ್ಲ. ಹೋಗಿ ಎಲ್ಲ ಥ್ರೂ ಔಟ್ ದ ವಿಡಿಯೋ ನಾನು ಹಾಕಿರ್ತೀನಿ, ಆಯ್ತಾ? ಆದ್ರೂ ಬಂದ್ಬಿಟ್ಟು ಅಕ್ಕ ಹೆಂಗೆ ಮೇಲ್ ಐ ಡಿ ಕೊಡಿ ಅಂತ ಕೇಳ್ತೀರಾ. ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ. ಸೊ ನಾನು ಇವಾಗ ನಂದು ವಾಟರ್ ಬಾಟಲ್ ಸ್ಟಿಕ್ಕರ್ ಕಿತ್ತಾಕಿರ್ತೀನಿ. ಇವತ್ತು 3-4 days ಆಯಿತು ನಾನು ಬಾಟಲ್ ವಾಶ್ ಮಾಡಿ. ಸೊ ಇವತ್ತು ವಾಶ್ ಮಾಡಿದೆ. ಸೊ ಹಾಗಾಗಿ ಮತ್ತೆ ಹೊಸ ಸ್ಟಿಕ್ಕಿಂಗ್ ನೋಟಲ್ಲಿ ಬರೆದು ಅಂಟಿಸೋದು. ಆ್ಯಂಡ್ ಒಳ್ಳೆ ದಿನ ಅಲ್ವಾ, ಏನೋ ಅಕ್ಷಯ ತೃತೀಯ, ತುಂಬ ಒಳ್ಳೇದು. ಇವತ್ತೇನು ರಿಚುವಲ್ ಮಾಡಿದ್ರು ಅಂತ ತುಂಬ ನೋಡಿದ್ದೆ ನಾನು ವೀಡಿಯೋಸ್ ಎಲ್ಲ. ಆ್ಯಂಡ್ ಹಾವೆವರ್ ನಾನು ಚೇಂಜ್ ಮಾಡಬೇಕು ಅಂತ ಇದ್ದೆ. ಸೊ ಹಾಗಾಗಿ ಆ್ಯಂಡ್ ಇವಾಗ ತಣ್ಣೀರು ತುಂಬಿಸ್ತೀನಿ, ಆಯಿತಾ? ನಾಳೆ ಬೆಳಗ್ಗೆ ಇದನ್ನ ಬಿಸಿ ಮಾಡಿಕೊಂಡು ಬಿಸಿನೀರು ಕುಡಿತೀನಿ. ಸೊ ಒನ್ಸ್ ಎನರ್ಜೈಸ್ಡ್ ವಾಟರ್, ಯಾವಾಗಲೂ ಎನರ್ಜೈಸ್ಡ್ ವಾಟರ್ ಆಗೇ ಇರುತ್ತೆ. ಮಲ್ಕೊಳ್ಳೋ ಮುಂಚೆ ಸಿರಪ್ ಹಾಕ್ಕೊಂಡ್ಬಿಡ್ತೀನಿ. ನನಗೆ ಸಿರಪ್ ಹಾಕೊಳ್ಳೋ ಟೈಮಲ್ಲೇ ನೀರು ಕುಡಿಯೋಣ ಅನಿಸುತ್ತೆ, ಕೋಲ್ಡ್ ವಾಟರ್ ಕುಡಿಯೋಣ ಅನಿಸುತ್ತೆ. ಬಟ್ ಸ್ಟಿಲ್ ತುಂಬ ಕಂಟ್ರೋಲ್ ಮಾಡ್ತಿದ್ದೀನಿ ಗೈಸ್. ನನಗೆ ಈ ಶಕೆಯಲ್ಲಿ ಬಿಸಿನೀರು ಕುಡಿಯೋಕ್ಕೆ ತುಂಬಾ ಕಷ್ಟ, ನಿಮಗೂ ಗೊತ್ತಿರುತ್ತಲ್ವ. ನೋಡಿ, ಇವಾಗ ನಂಗೆ ಮತ್ತೆ ನೀರು ಕುಡಿಬೇಕು ಅನ್ನಿಸ್ತದೆ. ಕುಡಿದ್ಬಿಟ್ಟು ಬರ್ತೀನಿ. ಲೆಗ್ಸು ತುಂಬ ಡ್ರೈ ಆಗ್ತದೆ ನಂಗಂತೂ. ನಾನು ಹಂಗೆ ಪುಷ್ಪ ಮೂವಿ ನೋಡ್ತಾ ಇದ್ದೆ, ಮತ್ತೆ ಯಾವ ಮೂವೀಸು ಸಿಗ್ತಾ. ನಾನು ಯಾವುದೋ ಮೂವಿ ನೋಡ್ಬೇಕಾಯ್ತು, ಸಿಗ್ತಿರ್ಲಿಲ್ಲ, ಆಯ್ತಾ? ಪುಷ್ಪ ಮೂವಿ ನೋಡ್ತಾ ಇದ್ದೆ, ಫಸ್ಟ್ ಪಾರ್ಟ್ 1. ಸೊ ಆಲ್ಮೋಸ್ಟ್ ಅದು ಎಂಡಿಗೆ ಬಂದ್ಬಿಟ್ಟಿದ್ದೀನಿ. ಮತ್ತೆ ಮುಖ ತೊಳ್ಕೊಂಬಂದೆ, ಬಿಕಾಸ್ ಅಷ್ಟೊಂದು ಶೆಕೆ ಆಗ್ತದೆ. ಸೊ ಅದಕ್ಕೆ ನೀರು ಅಂದರೆ ಮುಖ ತೊಳೆದು ನಾನು ಬಟ್ಟೆಲಿ ಒರೆಸಿಲ್ಲ, ಹಾಗೆ ಬಿಟ್ಟು ಅದೇ ಡ್ರೈ ಆಗಿಬಿಟ್ಟಿದೆ. ತುಂಬ ಜನ ಕೇಳ್ತಿದ್ರೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ನಿಮ್ಮದು ಮಂತ್ಲಿ ಎಕ್ಸ್ಪೆನ್ಸಸ್ ಬಗ್ಗೆ ಹೇಳಿ ಅಂತ. ಓಕೆ, ಸೊ ಫಸ್ಟು ನಂದು ರೆಂಟ್ ಬಂದು 9,000. ಅದ್ರ ಜೊತೆಗೆ ಲೈಟ್ ಬಿಲ್ ಇಮ್ಮನ್ನು ನೀವು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ, ಇಟ್ಸ್ ಅರೌಂಡ್ 600. ಬಟ್ ನನ್ನ ರೆಂಟು ಯೂಶ್ವಲಿ ನಾನು ಪೇ ಮಾಡೋದು 9,650 rupees. ವಾಟರ್ ಬಿಲ್ಲು ಮತ್ತು ಕ್ಲೀನಿಂಗ್ದು ಅದು ಕೂಡ ಹೋಗುತ್ತೆ. ಸೊ ಅಲ್ಲಿ 9,650 ಪ್ಲಸ್ 600 ಲೈಟ್ ಬಿಲ್. ಜೊತೆಗೆ ನಂದು ವೈಫೈ ಬಿಲ್ ಬಂದ್ಬಿಟ್ಟು 994 rupees. ನೆಕ್ಸ್ಟು ನಂದು ವಾರ್ಡ್ರೋಬ್ ಮತ್ತು ವಾಷಿಂಗ್ ಮಿಷಿನ್ದು ಸೇರಿ 1,400 rupees ಆಗುತ್ತೆ. ನೆಕ್ಸ್ಟ್ ಬಂದು ಕೆಲವೊಂದು ಸಬ್ಸ್ಕ್ರಿಪ್ಷನ್ ಅಂದರೆ ಎಕ್ಸ್ಟ್ರಾ GB ಬೇಕಲ್ವಾ, ಜಿಮೇಲ್ ಐ ಡಿಗೆಲ್ಲ, ಅದೆಲ್ಲ ಒಂದು 300 ಸಮಥಿಂಗ್ ಹೋಗುತ್ತೆ. ಆಟೋಮೆಟಿಕ್ಲಿ ಕಟ್ ಆಗ್ತಿರ್ಕ, ಹಂಗೆ ಸೆಟ್ ಮಾಡಿಬಿಡಿದ್ದೀನಿ, ಕಟ್ ಆಗ್ತಿರುತ್ತೆ. ನಾನು ಏನೂ ತಲೆ ಕೆಡ್ಸ್ಕೊಳಕ್ಕೋಲ್ಲ. ಅಟ್ಲೀಸ್ಟ್ ನನ್ನ ಜಿಮೇಲ್ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ, ಸ್ಟೋರೇಜ್ ಫುಲ್ ಆಗದಲ್ಲೇ, ಅದಕ್ಕೆ ಸುಮ್ಮನೆ ಆಗ್ಬಿಡ್ತೀನಿ. ನೆಕ್ಸ್ಟು ಲಾಸ್ಟ್ ಮಂತಿಂದ ಐ ಥಿಂಕ್ ಲಾಸ್ಟ್ ಮಂತ್ ಈ ಮಂತ್ ನಾನು 2,000 SIPಲಿ ಇನ್ವೆಸ್ಟ್ ಮಾಡಿದ್ದೀನಿ. ಫೋನ್ಪೇಲೇ ಇನ್ವೆಸ್ಟ್ ಮಾಡ್ತೀನಿ. ಸೊ ಅದೊಂದು, ಅದನ್ನು ಬಿಟ್ಟರೆ ಸೊ ಇಷ್ಟು ನನ್ನ ಮಂತ್ಲಿ ಬರೋವಂಥದ್ದು. ಪ್ಲಸ್ 6,000 to 7,000 ಮೇ ಬಿ ನಂದು ಗ್ರಾಸರೀಸು ಊಟಕ್ಕೆ ಅಂತಲೇ ಹೋಗುತ್ತೆ ಎವ್ರಿ ಮಂತು. ಕೆಲವೊಂದು ಸಲ ಫ್ರೆಂಡ್ಸ್ ಜೊತೆ ಎಲ್ಲ ಆಚೆ ಹೋದಾಗ ಅಟ್ಲೀಸ್ಟ್ ಮಂತ್ಲಿ ಟ್ವೈಸ್ ಅಥವಾ ಮಂತ್ಲಿ ಒನ್ಸ್ ಒಂದು 2,000 ಒಳಗಡೆ ಆಗುತ್ತೆ. ಪ್ಲಸ್ ನಂದು ಶಾಪಿಂಗ್ ತಗೊಂಡಾಗ ಒಂದು 2,000 ಅಥವಾ 3,000 ಇಷ್ಟು ನಂದು ಎವ್ರಿ ಮಂತ್ ಎಕ್ಸ್ಪೆನ್ಸಸ್ ಇರುತ್ತೆ ಗೈಸ್. ಇವಾಗ ನೀವು ಒಬ್ಬರೇ ಬದುಕ್ಬೋದು ಅಂತ ಕೇಳಿದ್ರೆ ಅದು ಟೋಟಲಿ ಡಿಪೆಂಡ್ ಆನ್ ಯುವರ್ ಇನ್ಕಮ್. ಸೊ ಇವಾಗ ನಾನು ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡೋದು, ಯೋಚನೆ ಮಾಡಿ ಖರ್ಚು ಮಾಡೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಿದ್ದೀನಿ. ಸೊ ನೀವು ಆ ಥರ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಇನ್ಕಮ್ ನೀವು ಒಂದು
ಅಂದರೆ ಸೇವಿಂಗ್ಸ್ ಮಾಡ್ಕೊಳ್ಳೋವರೆಗೂ. ಅದಾದ್ಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ದುಡ್ಡು ಜಾಸ್ತಿ ಬರ್ತಿದ್ದಂಗೆ ಖರ್ಚು ಮಾಡೋದಕ್ಕಿಂತ ಇನ್ವೆಸ್ಟ್ಮೆಂಟ್ ಮಾಡಿ, ಗೋಲ್ಡ್ ಸ್ಕೀಮ್ಗಳು ತಗೊಳ್ಳಿ. ಇವತ್ತು ನಾನು ಕೇಳಿದೆ ಆ ಶಾಪಲ್ಲಿ ಹೋದಾಗ, ಅವ್ರಂದ್ರು ಸ್ಕೀಮ್ ಇಲ್ಲ ಮೇಡಮ್ ನಮ್ಮ ಹತ್ರ, ಇಲ್ಲಿದ್ರೆ ನಂಗೆ ಸ್ವಲ್ಪ ಹತ್ರನೇ ಆಗುತ್ತೆ ಮನೆ ಹತ್ರ ಅಂದ್ಬಿಟ್ಟು ಆ ಥರ ಕೇಳಿದೆ. ಇಲ್ಲ ಅಂದರು. SIP ಹಾಕಿದ್ದೀನಿ ನಾನು, ಯಾವಾಗಲೂ ಹಾಕೋ SIP ಹಾಕಿದ್ದೀನಿ. ಆ್ಯಂಡ್ ಮ್ಯೂಚುವಲ್ ಫಂಡ್ಸಲ್ಲಿ ನನ್ನ ಅಮೌಂಟು ಒಂದಷ್ಟಿದೆ, ಅದನ್ನ ತಗೋಬೇಕು ಅಂತ ಡಿಸೈಡ್ ಮಾಡಿ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ. ಸೊ ಇಷ್ಟು ಎಕ್ಸ್ಪೆನ್ಸಸ್ ನಾನು ಎವ್ರಿ ಮಂತು ಖರ್ಚಾಗ್ತಿದೆ. ಆಲ್ಮೋಸ್ಟ್ 25 ಹತ್ತತ್ರ ಇರಬಹುದೇನೋ. ಇಲ್ಲಿ ಕ್ಯಾಲ್ಕುಲೇಷನ್ ಸ್ಕ್ರೀನ್ ಮೇಲೆ ಹಾಕಿದಾಗೆ ನನಗೂ ಗೊತ್ತಾಗುತ್ತೆ, ಇವಾಗ ಜಸ್ಟ್ ಹೇಳ್ತಿದ್ದೀನಿ ಗೊತ್ತಾಗ್ತಿಲ್ಲ. ಬಟ್ ಇಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಗೈಸ್. ಇದರಲ್ಲಿ ಉಳಿಸ್ಬೋದು ಅಂದರೆ ಮೇ ಬಿ ಶಾಪಿಂಗ್ ಕಟ್ ಡೌನ್ ಮಾಡಿದ್ರೆ ಉಳಿಸ್ಬಹುದೇನೋ, ಅದು ಒಂದು. ಬಿಕಾಸ್ ನನ್ನ ಕೆಲಸದಲ್ಲಿ ಶಾಪಿಂಗ್ ಅನ್ನೋದು ಸ್ವಲ್ಪ ರಿಕ್ವೈರ್ಮೆಂಟ್ ಇರುತ್ತೆ, ಅದು ನೋಡ್ಕೊಂಡು ಮಾಡಲೇಬೇಕಾಗುತ್ತೆ, ಅದು ಕೂಡ ನಂಗೆ ಮ್ಯಾಟ್ರ್ ಆಗುತ್ತೆ. ಸೊ ದಿಸ್ ಇಸ್ ಇಟ್ ಗೈಸ್. ಹೋಪ್ ನಿಮಗೆ ನನ್ನ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅಂತ ಒಂದು ಐಡಿಯಾ ಬಂದಿರ್ಬೋದು. ಬಟ್ ಎವ್ರಿ ಮಂತು ಕೆಲವೊಂದ್ಸಲ ವೇರಿಯೇಷನ್ಸ್ ಆಗುತ್ತೆ. ಇವಾಗ ಟ್ರಿಪ್ ಹೋಗ್ಬೇಕಾಗಿರುತ್ತೆ, ಅಂತ ಟೈಮಲ್ಲಂತೂ ಲೆಕ್ಕ ಹಾಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಟ್ರಿಪ್ ಹೋದ್ಮೇಲೆ ಯೋಚನೆ ಮಾಡಬಾರ್ದು. ಸೊ ಹಂಗಂದ್ರೆ ಬೇಕಾ ಬಿಟ್ಟಿನೂ ಅಂತಲ್ಲ, ಒಂದೊಂದು ಎಕ್ಸ್ಪೀರಿಯನ್ಸ್, ಒಂದೊಂದು ಜಾಗದಲ್ಲಿ ಒಂದೊಂದು ಕೆಫೆನೋ ಇನ್ನೊಂದು ಪ್ಲೇಸಸ್ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಸೊ ಹಾಗಾಗಿ ಅಂಥ ಟೈಮಲ್ಲಿ ಯೋಚನೆ ಮಾಡೋಕ್ಕಾಗಲ್ಲ. ನಾನು ಕ್ರೆಡಿಟ್ ಕಾರ್ಡನ್ನು, ರುಪೇ ಕ್ರೆಡಿಟ್ ಕಾರ್ಡನ್ನು ಫೋನ್ಪೇಲೆ ಹಾಕಿಟ್ಕೊಂಡಿರ್ತೀನಿ, ಅದರಿಂದನೂ ಕೂಡ ಸ್ವೈಪ್ ಮಾಡ್ತೀನಿ. 15th ಎವ್ರಿ ಮಂತ್ 15 ನನಗೆ ಬಿಲ್ ಬರುತ್ತೆ. ಬಿಲ್ ಬಂದ ತಕ್ಷಣ ನಂದು ಡೆಬಿಟ್ ಅಕೌಂಟಿಂದ ಅದಕ್ಕೆ ಕಟ್ ಆಗುತ್ತೆ. ಸೊ ಅದಕ್ಕೆ ಪೇ ಮಾಡಿಬಿಡ್ತೀನಿ, ಅದನ್ನು ಯೂಸ್ ಮಾಡ್ತೀನಿ. ಸೊ ಎರಡನ್ನೂ ಯೂಸ್ ಮಾಡ್ತಿದ್ದಂಗೆ ಕ್ರೆಡಿಟ್ ಕಾರ್ಡು ನಿಮಗೆ ಏನಂತಾರೆ, ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಎಕ್ಸಾಂಪಲ್ ನಿಮ್ದು 50 ಲಿಮಿಟ್ ಇತ್ತು ಅಂದರೆ ಚೆನ್ನಾಗಿ ಯೂಸ್ ಮಾಡ್ತಿದ್ದೀರ ಅಂತವ್ರಿಗೆ ಗೊತ್ತಾಗುತ್ತೆ ನಿಮ್ಮ ಟ್ರಾನ್ಸಾಕ್ಷನ್ ಎಲ್ಲ ನೋಡಿದಾಗ. ಅದಾದಮೇಲೆ ಒಂದು 80ಗೆ ಇನ್ಕ್ರೀಸ್ ಮಾಡ್ತಾರೆ. ಸೊ ಆ ಥರ ಹೋಗ್ತಿರುತ್ತದು. ಹಾಗಾಗಿ ಅದನ್ನು ಯೂಸ್ ಮಾಡ್ತೀನಿ. ಬಟ್ ಅಫ್ಕೋರ್ಸ್ ಎಂಡ್ ಆಫ್ ದ ಡೇ ಅದಕ್ಕೂ ಪೇ ಮಾಡಲೇಬೇಕು. ಅದು ನಮ್ಮ ದುಡ್ಡಿಂದನೇ ಮಾಡ್ಬೇಕು. ಕ್ರೆಡಿಟ್ ಕಾರ್ಡ್ ಅಂತ ಖುಷಿಯಿಂದ ತೊಗೊಳೋದಷ್ಟೇ. ಬಟ್ ನಾನು ತುಂಬ ಕಡಿಮೆ ಬಳಸ್ತೀನಿ. ಆದಷ್ಟು ನಂದು ಮಾಮೂಲಿ ಏನು ಅಕೌಂಟ್ ಇದೆಯೋ ಅದರಿಂದನೇ ಪೇ ಮಾಡ್ತೀನಿ. ಕ್ರೆಡಿಟ್ ಕಾರ್ಡ್ ಮೇಲೆ ಯಾವತ್ತೂ ಜಾಸ್ತಿ ಡಿಪೆಂಡೆನ್ಸಿ ತೋರಿಸಲ್ಲ ನಾನು, ಬಿಕಾಸ್ ನನ್ನ ದುಡ್ಡಲ್ಲೇ ನಾನು ಪೇ ಮಾಡಬೇಕಲ್ವಾ. ಸೊ ಹಾಗಾಗಿ ನಾನು ಮೊನ್ನೆ ನನ್ನ ಕಸಿನ್ ಮನೆಗೆ ಹೋಗಿದ್ನಲ್ಲ, ಅವಳದಿ ಟಾಪ್ ಎತ್ತಾಕೊಂಬಂದೆ. ಅವಳಿಗೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ನನಗೆ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಅಂದ್ಬಿಟ್ಟು ಅವಳನ್ನ ಕೇಳೇ ತಂದೆ, ನಾನು ಎತ್ಕೊಂಬಂದಿಲ್ಲ. ಸೊ ನನಗೆ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು ಹಾಕೊಂಡು ನೋಡಿದೆ ಅಲ್ಲೇ ನಾನು, ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಬಂದಿದ್ದಾಯಿತು. ಲಿಂಕೆಲ್ಲ ನನಗೆ ಗೊತ್ತಿಲ್ಲ ಗೈಸ್, ಅವಳು ಎಲ್ಲಿ ತೊಗೊಂಡಿದ್ದು ಅಂತ ನಂಗೆ ಐಡಿಯಾ ಇಲ್ಲ. ಸೊ ಈ ನಡುವೆ ಜಾಸ್ತಿ ರೆಡ್ ಕಲರೇ ತೊಗೊತಿದ್ದೀನಿ, ಐ ಡೋಂಟ್ ನೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸಿಗೋಣ ಇನ್ನೊಂದು ಡೈಲಿ ವ್ಲಾಗಲ್ಲಿ. ಅಲ್ಲಿವರೆಗೂ ಜಾಸ್ತಿ ಸಪೋರ್ಟ್ ಮಾಡ್ತೀರಿ. ಗುಡ್ ನೈಟ್, ಬಾಯ್.